ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಮಯ ನನ್ನ ರೆಗ್ಯುಲರ್ ಎಕ್ಸಸೈಸ್ ರುಟೀನ್ ಶುರು ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸುಮಾರು ಒಂದು ವಾರದಿಂದ ನಾನು ಮತ್ತೆ ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸರ್ಜರಿ ಆದಮೇಲೆ ಬಿಟ್ಟಿದೆ. ಅದರಲ್ಲೂ ಬೆನ್ನು ಇದ್ದಿದ್ದರಿಂದ ತುಂಬ ಬೆನ್ನೋವ್ತಾ ಇದೆ ಬಿಡು, ಇವಾಗ ಮಾಡೋಕ್ಕಾಗಲ್ಲ ಅಂಥೇಳಿ ಮಾಡ್ತಾನೆ ಇರಲಿಲ್ಲ. ಬಟ್ ಬೆನ್ನು ಕಡಿಮೆ ಆಗೋದಕ್ಕೆ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಶುರು ಮಾಡಿದ್ದೀನಿ. ನಾವೇನಾದರೂ ಪ್ರಾಬ್ಲಮ್ ಬಂದರೆ ಅದು ಸಾಲ್ವ್ ಆದಮೇಲೆ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತೀವಿ. ಬಟ್ ಏನಾದರೂ ಮಾಡಿದ್ರೆ ತಾನೇ ಸಾಲ್ವ್ ಆಗೋದು. ಸೊ ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ತಾನೇ ಬೆನ್ನು ಕಡಿಮೆ ಆಗೋದು ಅಂಥೇಳಿ ತುಂಬ ಕಷ್ಟ ಆಗ್ತಿತ್ತು. ಆದರೂ ಕೂಡ ನಿಧಾನಕ್ಕೆ ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಅದರಿಂದ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಬೆನ್ನೆಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಜನ ಎಷ್ಟು kg ಇದ್ರಿ ಅಂತ ಕೇಳ್ತಾ ಇದ್ರಿ. ನನ್ನ ವೆಯ್ಟ್ ಸ್ವಲ್ಪ ಗೇನ್ ಆಗಿದೆ, ಆಲ್ಮೋಸ್ಟ್ 64-65 ಆಗ್ತಾಯಿದೆ. ಅಂದರೆ 64 ಪಾಯಿಂಟ್ ಆ ಥರ ಬರ್ತಾಯಿದೆ. ಬಟ್ ಮತ್ತೆ ಇಳಿಯುತ್ತೆ ನಾನು ಕರೆಕ್ಟಾಗಿ ಎಕ್ಸಸೈಸ್ ಎಲ್ಲ ಮಾಡಿದ್ರೆ. ಆಲ್ಮೋಸ್ಟ್ 61ವರೆಗಂತೂ ಇಳಿಸ್ತೀನಿ ಅನ್ನೋ ನಂಬಿಕೆ ಇದೆ. ವೆಲ್ಕಮ್ ಬ್ಯಾಕ್. ನಾನು ಆ್ಯಕ್ಚುಲಿ ಮೀಶೋದಿಂದ ಒಂದು ಬಳೆ ತರಿಸಿದ್ದೆ, ತುಂಬ ಚೆನ್ನಾಗಿದೆ. ಸೊ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ತೆಗೆದು ನೋಡಿ ಎಲ್ಲ ಇಟ್ಟಿದ್ದೀನಿ, ವಿಡಿಯೋದಲ್ಲಿ ತೋರಿಸೋಣ ಅಂತ. ಸೊ ಒಂಥರ ಕಡಗದ ಟೈಪ್ ಇದೆ ಇದು, ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಥರ ಕಡಗ ಅಂತಾರಲ್ಲ ಆ ಥರ ಹತ್ತದು, ಅಂದರೆ ನಾವು ಆರಾಮಾಗಿ ಹಿಂಗೆ ಮಾಡಿ ಹಾಕ್ಕೋಬೋದು. ಆ ಥರ ಅಡ್ಜಸ್ಟೇಬಲ್ ಅಂತಾರಲ್ಲ ಆ ಥರ. ಸೊ ಡಿಸೈನ್ ನೋಡಿ ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಕ್ಯೂಟ್ ಆಗಿದೆ. ಜಸ್ಟ್ 113 ರುಪೀಸ್ಗೆ 113 ರೂಪಾಯಿಗೆ ಸಿಕ್ತು ಇದು 2 ಬಳೆ. ಅಂದರೆ ಒಂದು ಕೈಗೆ ವಾಚ್ ಕಟ್ಕೊಂಡು ಒಂದು ಕೈಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಆಫೀಸ್ ವೇರು, ಕಾಲೇಜಿಗೆ ಹೋಗೋರು ಮತ್ತು ಮಕ್ಳಿಗೂ ಕೂಡ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಅಂದರೆ ತೀರಾ ಚಿಕ್ಕವರಲ್ಲ, ಬಟ್ ಈಗ ಹೈಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಎಲ್ರಿಗೂ ಕೂಡ ಸಕ್ಕತ್ತಾಗಿ ಕಾಣಿಸುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಲೈಕ್ ಆದರೆ ಇದನ್ನು ತೊಗೋಬೋದು. ಮೀಶೋದಲ್ಲಿ ತೊಗೊಂಡಿದ್ದು. ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ ಮನೆಯಲ್ಲಿ ಒಂದು ಈ ಹೊಲಿಗೆ ಮಿಷನ್ ಇರಲೇಬೇಕು ಅಂತ. ಯಾಕಂದರೆ ಯಾವಾಗ ಡ್ರೆಸ್ ತೊಗೊಂಡ್ರೂ ಕೂಡ ಫಿಟ್ಟಿಂಗ್ ಅಂತೂ ಮಾಡಿಸ್ಲೇಬೇಕು ಅನ್ನೋ ಥರ ಆಗುತ್ತೆ. ಯಾಕಂದರೆ ಒಂಚೂರು ನಾನು ಸ್ವಲ್ಪ ಒಂದೊಂದು ಸಲ ನನಗೆ ಎಮ್ ತೊಗೊಂಡ್ರೆ ಲೂಸ್ ಆಗುತ್ತೆ, ಅಥವಾ ಕೆಲವು ಸಲ ಎಲ್ ತೊಗೊಂಡ್ರೂ ಟೈಟ್ ಆಗುತ್ತೆ. ಹೀಗೆ ಕೆಲವೊಂದು ಬ್ರ್ಯಾಂಡ್ ಏನಾಗುತ್ತೆ ಅಂದರೆ ಸೈಜು ವೇರಿಯೇಷನ್ ಆಗ್ತಾ ಇರುತ್ತೆ. ನಾನು ಒಂದು ಸೈಜ್ ಜಾಸ್ತಿ ತೊಗೊಂಡು ಅದನ್ನು ಫಿಟ್ಟಿಂಗ್ ಮಾಡ್ಕೊಂಬಿಡ್ತೀನಿ. ಸೊ ಒಂದು ಹೊಲಿಗೆ ಮಿಷನ್ ಇದ್ದರೆ ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಉಷಾ ಹೊಲಿಗೆ ಮಿಷನ್ನು. ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ನಾನು ಅಂಗಡಿಯಲ್ಲೇ ಇದನ್ನು ತೊಗೊಂಡಿದ್ದು. ಹಾಗೆ ನಾನು ಇನ್ನೊಂದು ವಿಚಾರನ ಹೇಳಬೇಕು. ಆ್ಯಕ್ಚುಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಶಾರ್ಟ್ಸು ತುಂಬ ವೈರಲ್ ಆಯಿತು. ನನ್ನ ಚಾನಲಲ್ಲಿ ಈ ಒಂದು ವ್ಯೂಸ್ ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇದೆಯಲ್ವ, ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ನಾನೇ ನೋಡ್ತಾ ಇದ್ದೆ. ಯಾಕಂದರೆ 2 ವರ್ಷದ ಹಿಂದೆ ಮಾಡಿರೋ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ಓಡಿದೆ, ನಂಗೆ ಗೊತ್ತೇ ಆಗಿರಲಿಲ್ಲ. ಸೊ ಕೆಲವು ಸಲ ಹೀಗೆ ಒಂದೊಂದು ವೀಡಿಯೋಗಳು ಇದ್ದಕ್ಕಿದ್ದಾಗೆ ವೈರಲ್ ಆಗಿಬಿಡುತ್ತೆ. ಅಂದ್ಕೊಂಡೇ ಇರಲಿಲ್ಲ ಆ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋ ನೋಡಿದವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಎಸ್, ಇವಾಗ ಮಧ್ಯಾಹ್ನ 1:30 ಆಯಿತು, ನಾನು ಇನ್ನೂ ಊಟ ಮಾಡಿಲ್ಲ. ಅನಗನ ಅಂದರೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ಫೀಲ್ಡ್ ಟ್ರಿಪ್ಪಿಗೆ ಕರ್ಕೊಂಡೋಗಿದ್ದಾರೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಿದ್ದಾರೆ. ನಾನು ನೋಡ್ತಾ ಇದ್ದೆ. ಅವಳು ಖುಷಿಯಾಗಿ ಹೋಗಿದ್ದಾಳೆ ಇವತ್ತು ಸ್ಕೂಲ್ ಟ್ರಿಪ್ಪು ಅಂತ. ಸೊ ತುಂಬ ಮಕ್ಕಳಿದ್ದಾರೆ. ಎಲ್ಲೊಂದು ಫಾರ್ಮ್ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಫೋಟೋಸ್ ಎಲ್ಲ ವಿಡಿಯೋ ಎಲ್ಲ ಕಳಿಸ್ತಾ ಇದ್ದಾರೆ. ಸೊ ಅದೊಂದು ಭಯ ಇರುತ್ತಲ್ಲ, ಅಂದರೆ ನಾವು ಹೋದಾಗ ನಮಗೊಂದು ನಾವು ಸೇಫಾಗಿ ನೋಡ್ಕೊಳ್ತಾ ಇದ್ದೀವಿ ಅನ್ನೋದೊಂದು ಇರುತ್ತೆ. ಬಟ್ ಬೇರೆಯವ್ರ ಹತ್ರ ಕಳಿಸ್ದಾಗ ಅವ್ರು ಹೇಗಿರ್ತಾರೋ ಏನೋ ಒಂದು ಭಯ ಇರುತ್ತೆ. ಬಟ್ ಅವಾಗವಾಗ ಅವರು ಫೋಟೋ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರೋದ್ರಿಂದ ಏನು ಅನ್ನಿಸ್ತಾ ಇಲ್ಲ, ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ಚಿಕ್ಕ ಮಕ್ಕಳಿಗೆ ಟ್ರಿಪ್ಪು ಸ್ಕೂಲಿಂದ. ಇವಾಗ ನಾನು ಊಟ ಮಾಡ್ತೀನಿ. ನಾನು ಊಟ ಎಲ್ಲ ಮುಗಿಸಿ ಮತ್ತೆ ಸಂಜೆ ಊಟಕ್ಕೆ ತಯಾರಿ ಮಾಡಿಟ್ಟೆ ಹೋಗೋಣ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ
ಚಪಾತಿ ಮತ್ತು ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅನಗಂಗೆ ಮಧ್ಯಾಹ್ನ ನಾನು ಪುಳಿಯೋಗರೆ ಮಾಡಿ ಕೊಟ್ಟು ಕಳಿಸಿದ್ದೆ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸು, ಲಂಚ್ ಬಾಕ್ಸು ಅಂತೇಳಿ ಪ್ಯಾಕ್ ಮಾಡಿ ಕಳಿಸಿದ್ದೆ. ನಾನು ಸಂಜೆಗೆ ಬೇಗ ಅಡುಗೆ ಮಾಡಿ ಮುಗಿಸ್ಬಿಡ್ಬೇಕು, ಯಾಕಂದರೆ ಅವಳು ಸುಸ್ತಾಗಿ ಬರ್ತಾಳೆ. ಮತ್ತು ಇವಾಗಿನ ನಿದ್ದೆ ಮಾಡಲ್ಲ, ಸಂಜೆ ಬೇಗ ಅಂದರೆ ರಾತ್ರಿ ಬೇಗ ಮಲಗಿಸಿದ್ರಾಯ್ತು ಅಂತೇಳಿ ಇವಾಗಲೇ ಸ್ವಲ್ಪ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ನಾನು ಮಾಡ್ತಾಯಿರೋ ಪಲ್ಯಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಅಂತೂ ನಾನು ಯಾವಾಗಲೂ ತುರಿದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ತೆಂಗಿನ ತುರಿ, ಶುಂಠಿ, ಚಕ್ಕೆ, ಒಂದು ಸ್ವಲ್ಪ ಬಡೆಸೊಪ್ಪು ಮತ್ತು ಒಂದು ಸ್ವಲ್ಪ ಬ್ಯಾಡಗಿ ಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ. ಇದು ನಾನು ಮಾಡೋ ಪಲ್ಯಕ್ಕೆ ಬೇಕಾಗಿರುವಂಥ ಒಂದು ಮಸಾಲೆ. ಆಲೂಗಡ್ಡೆ ಮತ್ತು ಬೀನ್ಸು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಪಲ್ಯ ಮಾಡೋಣ ಅಂತ. ನನಗೆ ಆ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲಾದರೂ ಮಾಡ್ತಾಯಿರ್ತೀನಿ. ಬಟ್ ಆಲೂಗಡ್ಡೆ ಇವಾಗ ಸ್ವಲ್ಪ ಅಂದರೆ ಸಾಂಬಾರಿಗೆ ಹಾಕೋದೆಲ್ಲ ತುಂಬಾ ಅವಾಯ್ಡ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಅಪರೂಪಕ್ಕೆ ಮಾಡೋದು, ಯಾಕಂದರೆ ಬೆನ್ನೋವಿಗೆ ಆಲೂಗಡ್ಡೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ, ಅಂದರೆ ಗ್ಯಾಸ್ ಅಂತ. ಮತ್ತು ಅದನ್ನು ರುಬ್ಬಿ ಇಟ್ಕೊಂಡೆ. ಮತ್ತು ಮಸಾಲೆ ದೋಸೆ ಮಾಡೋಣ, ಅಂದರೆ ಮಸಾಲೆ ದೋಸೆ ಅಂದರೆ ಖಾರ ದೋಸೆ ಮಾಡೋಣ ಅಂಥೇಳಿ ಎಲ್ಲ ನೆನೆಸಿ ಇಟ್ಕೊಂಡಿದ್ದೆ. ಮಸಾಲೆ ಎಲ್ಲ ಹಾಕಿ ಧನಿಯಾ ಮತ್ತು ಜೀರಿಗೆ, ಮೆಣಸು ಎಲ್ಲ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ರುಬ್ಕೊಂಡೆ. ಇದು ಮರುದಿನಕ್ಕೆ ಬೆಳಗ್ಗೆ ದೋಸೆ ಆಗುತ್ತೆ ಅಂಥೇಳಿ. ಮತ್ತು ನಾನೆಂದರೆ ಒಂದು ಸೌಟ್ ಇಟ್ಕೊಂಡ್ಬಿಡ್ತೀನಿ. ಕೈಯಲ್ಲಿ ಹಾಕೋದಕ್ಕಿಂತ ಈ ಥರ ಒಂದು ಸೌಟಲ್ಲಿ ನಾವು ಮಿಕ್ಸರ್ ಜಾರ್ಗೆ ಹಾಕೋದ್ರಿಂದ ಕೈ ಕೂಡ ಏನೂ ಒದ್ದೆ ಆಗೋಲ್ಲ, ಪದೇ ಪದೇ ತೊಳ್ಕೊಬೇಕು ಅನ್ನೋದು ಇರೋಲ್ಲ. ಸೊ ಅದಕ್ಕೋಸ್ಕರ ಒಂದು ಸೌಟನ್ನು ನಾನು ಬಳಸ್ಕೊಳ್ತೀನಿ. ನನಗದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಮತ್ತು ನಮಗೆ ಲೊಕೇಶನ್ ಶೇರ್ ಮಾಡಿದರು ಮಕ್ಕಳು, ಅಂದರೆ ಅವ್ರು ಎಲ್ಲಿ ಬರ್ತಾ ಇದ್ದಾರೆ ವಾಪಸ್ ಹೊರಟ ತಕ್ಷಣ ಲೈವ್ ಲೊಕೇಶನ್ ಶೇರ್ ಮಾಡಿದರು. ನಾನು ನೋಡ್ತಾ ಇದ್ದೆ. ಅದೇನೋ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ದಾರಿಗೆ ಹತ್ರ ಬರ್ತಿದ್ದಂಗೆ ಅದು ಲೈವ್ ಲೊಕೇಶನ್ ಎಂಡ್ ಆಯಿತು. ಆನಂತರ ನಾನೇ ಮೆಸೇಜ್ ಮಾಡಿದೆ, ಇದು ಎಂಡ್ ಆಗಿದೆ, ಮತ್ತೆ ಸಲ ಕಳಿಸಿ ಅಂತ. ಅವ್ರು ಕಳಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹತ್ರ ಬಂದುಬಿಟ್ಟಿದ್ದಾರೆ ಅವರು. ಒಂದು ಸ್ವಲ್ಪ ಲೇಟ್ ಆಯಿತು ಕಳಿಸೋದಕ್ಕೆ. ಸೊ ಲೊಕೇಶನ್ ನೋಡಿಕೊಂಡು ನಾನು ಡ್ರೆಸ್ ಎಲ್ಲ ಮಡಚಿಟ್ಕೊಳ್ತಾ ಇದ್ದೆ. ಮತ್ತೆ ನೋಡ್ತಿದ್ದಂಗೆ ಹತ್ರ ಬಂದುಬಿಟ್ಟಿದ್ದಾರೆ. ಸೊ ಹಂಗಾಗಿ ಇವಾಗ ಬೇಗ ಹೋಗೋಣ ಅಂಥೇಳಿ ಗಡಿಬಿಡಿಯಿಂದ ಹಾಗೆ ಸ್ವಲ್ಪ ಬಟ್ಟೆ ಹಾಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ನಾನು ಅನಗನ ಕರ್ಕೊಂಬರೋದಕ್ಕೆ ಹೊರಟೆ. ಸಮಯ 3:45 ಆಯಿತು. ಲೈವ್ ಲೊಕೇಶನ್ ಶೇರ್ ಮಾಡಿದ್ವಲ್ವ, ಸೊ ಹತ್ರ ಬಂದಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ಹೇಳ್ತಾಳೆ ನೋಡಬೇಕು. ಟ್ರಿಪ್ಪಿಗೆ ಹೋಗಿ ಬಂದಾಗ ಮೊದಲ ಅನುಭವ ಅವಳಿಗೆ, ಅಂದರೆ ದೂರ ಕರ್ಕೊಂಡು ಹೋಗಿದ್ದು, ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಇದು ಲಾಂಗ್ ಟ್ರಿಪ್ ಅವಳಿಗೆ. ಗ್ರೂಪಲ್ಲಿ ಆಲ್ರೆಡಿ ರೀಚ್ ಆಗಿದ್ದೀವಿ ಅಂತ ಮೆಸೇಜ್ ಬಂದೇ ಬಿಡ್ತು. ಬೇಗ ಹೋಗಿ ನೋಡ್ತೀನಿ, ಜಸ್ಟ್ ಇಳಿತಾ ಇದ್ದಾಳೆ. ನೋಡಿ ಖುಷಿ ಆಯಿತು ನನಗೆ. ಸೊ ನಾನು ಹೋಗಿ ಅನಗನ್ ಕರ್ಕೊಂಡ್ಬಂದೆ. ಸಮಯ ಇವಾಗ 4:35 ಆಯಿತು. ಬೆಳಗ್ಗೆ 8:10 ಹೋಗಿದ್ದು. ಇವಾಗ 4:15 ಮನೆಗೆ ಬಂದು ತಲೆಗೆಲ್ಲ ಸ್ನಾನ ಮಾಡಿಸ್ದೆ. ಸೊ ಬಂದು ಕೂತಿದ್ದಾಳೆ. ಹೆಂಗಾಯ್ತು ಮಗ ಟ್ರಿಪ್ಪು? ಚಲೋ ಆಯ್ತಾ? ಸೂಪರ. ಎಂತೆಂತ ನೋಡಿದೆ ಹೇಳು? ನಾನು ಡಾಂಕಿ, ಕ್ಯಾಮಲ್, ಕ್ಯಾಟ್, ಡಕ್, ಪ್ಯಾರಟ್, ರ್ಯಾಬಿಟ್, ರ್ಯಾಟ್, ಲಿಜಾರ್ಡ್. ಇಷ್ಟೆಲ್ಲ ನೋಡಿದ್ಯಾ? ಖುಷಿ ಆಯ್ತು ನನಗೆ ಟ್ರಿಪ್ಪಲ್ಲಿ. ಎಂಜಾಯ್ ಮಾಡಿದ್ಯಾ? ಮೌಸು, ಅದನ್ನು ಮುಳ್ಳಿದ್ದು ಮೌಸು. ಮಸ್ತ್. ಅಲ್ಲಿ ಸ್ಕೂಲಿಂದ ಬರುವಾಗ ಅವ್ರು ಜ್ಯೂಸ್ ಕೊಟ್ಟು ಕಳಿಸಿದ್ದಾರೆ. ಸೊ ಅದನ್ನು ಕುಡಿಯೋಕ್ಕೆ ಗಡ್ಬಿಡಿ ಅವಳಿಗೆ. ಸೊ ಫೈನಲಿ ಇವಳು ಒಂದು ಟ್ರಿಪ್ಪಿಗೆ ಹೋಗಿ ಬಂದಳು. ನನಗೂ ಕೂಡ ಖುಷಿ ಆಯಿತು. ಆರಾಮಾಗಿ ನಂಗೆ ಸ್ವಲ್ಪ ಯೋಚನೆ ಆಗಿತ್ತು, ಏನು ಮಾಡ್ತಾಳು ಏನು ಅಂತ. ಅಂದರೆ ನಮ್ಮ ಬೇರೆಯವ್ರ ಜೊತೆ ಕಳಿಸಿದ್ದು ಫಸ್ಟ್ ಟೈಮ್ ಅಲ್ವಾ. ಸೊ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಮಕ್ಕಳು. ಚೆನ್ನಾಗಾಯ್ತು ಅವಳಿಗೆ ಟ್ರಿಪ್ಪು ಅಲ್ಲ ಮಗ? ಸೂಪರ್. ಹಾಗೆ ಇವಾಗ ಬೇಗ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಬಂದೆ. ಇಲ್ಲಿ ಬೀನ್ಸು, ಟೊಮೆಟೊ ಮತ್ತು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದ ನಂತರ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನ ಸ್ವಲ್ಪ ಬೇಯಿಸ್ಕೊಂಡು ನಂತರ ನಾನು ಬೀನ್ಸ್ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು, ಅಂದರೆ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು.
ಸೊ ಇದು ತುಂಬ ಟೇಸ್ಟಿ ಆಗುತ್ತೆ. ಚಪಾತಿಗಂತೂ ಹೇಳಿ ಮಾಡಿಸಿದ್ದು. ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಪನ್ನೀರ್ ಕಣ್ಣಂಗೆ ಕಾಣಿಸ್ತಾ ಇತ್ತು. ಸೊ ಅದನ್ನು ಕೂಡ ಹಾಗೆ ತಿರುಗಿಕೊಂಡು ಅದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ಇದೊಂಥರ ಹಬೆಯಲ್ಲಿ ಅಥವಾ ಎಣ್ಣೆಯಲ್ಲೇ ಬೇಯಬೇಕು. ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಆಲೂಗಡ್ಡೆ ಬೇಗ ಬೆಂದ್ಬಿಡುತ್ತಲ್ಲ. ಸೊ ಚೆನ್ನಾಗಿ ಬೆಂದಿತ್ತು. ಆಲ್ರೆಡಿ ನಾನು ಮಸಾಲೆ ಮಾಡಿ ಇಟ್ಕೊಂಡಿದ್ದನ್ನು ತೋರಿಸಿದ್ದೀನಿ. ಆ ಮಸಾಲೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂಥರ ಘಮ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಹುಳಿಗೆ ಹುಳಿ ಪುಡಿ ಹಾಕಿದ್ದೀನಿ ಸ್ವಲ್ಪ, ಯಾಕಂದರೆ ಟೊಮೆಟೊ ಕೂಡ ಹುಳಿ ಇತ್ತಲ್ಲ, ಹಾಗಾಗಿ ಜಾಸ್ತಿ ಹಾಕೋ ಅಗತ್ಯ ಇರೋದಿಲ್ಲ. ಸೊ ಇವಾಗ ಚಪಾತಿ ಜೊತೆ ಈ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.